ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಹೋಟ್ಲ್ ಬಂದಿದ್ದೆ. ಹೋಟೆಲ್ ಹೆಸರು ಬಂದು ದ್ವಾರಕಾ ಭವನ ಅಂತ. ಇದಿರೋದು NR ಕಾಲೋನಿಯಲ್ಲಿ. ಈ ಹೋಟ್ಲು ಸುಮಾರು ಒಂದು 50 ವರ್ಷದಿಂದ ಇದೆ. ನಾನು ಪ್ರತಿ ಸಲನೂ NR ಕಾಲೋನಿ ಬಂದಾಗ ಈ ಹೋಟ್ಲಿಗೆ ಒಂದು ವಿಸಿಟ್ ಕೊಡ್ತಾಯಿರ್ತೀನಿ. ಇದು ನಮ್ಮ ತಂದೆ ನಾನು 3ನೇ ಕ್ಲಾಸಲ್ಲಿ 4ನೇ ಕ್ಲಾಸಲ್ಲಿ ಇದ್ದಾಗ ಈ ಹೋಟ್ಲಿಗೆ ಪರಿಚಯ ಮಾಡಿದ್ದು. ಅವತ್ತಿಂದ ಇವತ್ತುವರೆಗೂ ಈ ಹೋಟ್ಲು ಟೇಸ್ಟು ಹಂಗೇ ಇದೆ, ಏನು ಸ್ವಲ್ಪನೂ ಚೇಂಜ್ ಆಗಿಲ್ಲ. ಇಲ್ಲಿ ಸಖತ್ ಫೇಮಸ್ ಅಂದರೆ ಖಾಲಿ ದೋಸೆ. ನೀವು 2 ದೋಸೆ ತಿಂದ್ಬಿಟ್ರೆ ಸಾಕು, ಹೊಟ್ಟೆ ತುಂಬ ಬಿಡುತ್ತೆ. ಸೂಪರಾಗಿದೆ ಮತ್ತು ದೋಸೆ ಮಾತ್ರ. ಯಾವ ಥರ ಹೋಟ್ಲಿದೆ ಅಂತ ಒಳಗಡೆ ತೋರಿಸ್ತೀನಿ ನಿಮಗೆ, ನೋಡಿ. ಈ ಹೋಟ್ಲಲ್ಲಿ ಖಾಲಿ ದೋಸೆಗೆ ಮಾತ್ರ ಫೇಮಸ್ಸು. ನೀವು 2 ದೋಸೆ ತಿನ್ನಿ, ಅಷ್ಟರಲ್ಲಿ ನಿಮ್ಗೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಯಾಕಂದರೆ ಇವರು ಮನೇಲಿ ಮಾಡಿರೋ ಥರನೇ ಇರುತ್ತೆ, ಸಿಂಪಲಾಗಿ ಕೊಡ್ತಾರೆ. ಒಂದೇ ಚಟ್ನಿ, ಒಂದು ಖಾಲಿ ದೋಸೆ, 2 ಖಾಲಿ ದೋಸೆ ಇರುತ್ತೆ. ನೋಡಿ ಎಷ್ಟು ಆರ್ಡ್ರ್ ಬಂದಿದೆ ಖಾಲಿ ದೋಸೆ, ಒಳಗೆಲ್ಲ ತೋರಿಸ್ತಾ ಇದೀನಿ ನಿಮಗೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ದ್ವಾರಕಾ ಭವನಿಗೆ ಯಾರ್ಯಾರು ಬಂದಿರ್ತೀರೋ ಅವರು ಒಂದೊಂದು ಕಮೆಂಟ್ ಹಾಕಿ. ನೋಡಿ ಒಳಗೆಲ್ಲ ತೋರಿಸ್ತಾ ಇದೀನಿ ನಾನು ನಿಮಗೆ. ಫೈನಲ್ ಆಗಿ ನಾನು ಖಾಲಿ ದೋಸೆ ಆರ್ಡ್ರ್ ಮಾಡಿದೆ, ಅದು ಬಂದಿದೆ. ಈ ಖಾಲಿ ದೋಸೆ ನೀವು ಒಂದು ಪ್ಲೇಟ್ ಇವರು 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೋಡಿ ವಡೆಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೋಡಿ ಬೆಣ್ಣೆ ಕೊಟ್ಟಿರ್ತಾರೆ ಅದ್ರ ಮೇಲೆ, ಮತ್ತು 2 ಖಾಲಿ ದೋಸೆ ಇರುತ್ತೆ. ಸಿಂಗಲ್ ಚಟ್ನಿ ಇರುತ್ತೆ, ಅದು ಕಾಯಿ ಚಟ್ನಿ ಮಾತ್ರ ಹಾಕಿರ್ತಾರೆ ಇವರು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸ್ನೇಹಿತರೆ. ನಾನೇ ಒಂದು 25 ವರ್ಷದಿಂದ ಬರ್ತಾಯಿದ್ದೀನಿ. ಸೂಪರಾಗಿರುತ್ತೆ ಮಾತ್ರ. ನೀವು ಒಂದು ಸಲ ಬಂದರೆ ಟೇಸ್ಟ್ ನೋಡಿ. ನೋಡಿ ವಡೆ ತೊಗೊಂಡಿದ್ದೆ, ಇದು ಚೆನ್ನಾಗಿತ್ತು. ಇದು ದೊಡ್ಡ ಹೋಟ್ಲು, ಇಲ್ಲಿ NR ಕಾಲೋನಿಗೆ ಸಾಕ ದೊಡ್ಡ ಫೇಮಸ್ ಹೋಟ್ಲು ಇದು, ಎಲ್ಲರಿಗೂ ಗೊತ್ತಿರುತ್ತೆ. ಇದೇ ಥರ ವೀಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಬಾಯ್.